ವೆಲ್ಕಮ್ ಬ್ಯಾಕ್ ಟು ರೈಸ್ ಅಂಡ್ ಶೈನ್ ಚಾನಲ್. ನಾನು ನಿಮ್ಮ ನಾಡನುಡಿ ಕನ್ನಡತಿ. ನಾವು ಫ್ಲವರ್ ಶೋ ನೋಡೋಣ ಅಂತ ಲಾಲ್ಬಾಗ್ ಹೋಗಿದ್ರಿ. ಇದರ ವಿಶೇಷತೆ ಏನಂತಂದರೆ, ಕರ್ನಾಟಕದಲ್ಲಿ ಅದರಲ್ಲೂ ಎಸ್ಪೆಷಲಿ ಬ್ಯಾಂಗ್ಳೂರಲ್ಲಿ ವರ್ಷದಲ್ಲಿ 2 ಸತಿ ಫ್ಲವರ್ ಶೋ ಆಗುತ್ತೆ. ಒಂದು ಇಂಡಿಪೆಂಡೆನ್ಸ್ ಡೇಗೆ, ಇನ್ನೊಂದು ಬಂದು ರಿಪಬ್ಲಿಕ್ ಡೇಗೆ ಆಗುತ್ತೆ. 80ನೇ ವರ್ಷದ ಸ್ವತಂತ್ರ ದಿನಾಚರಣೆಯ ಫ್ಲವರ್ ಶೋ ಆಗಿದೆ. ಈ ಫ್ಲವರ್ ಶೋ ಸುಮಾರು 5 ದೇಶಗಳಿಂದ ಆಯ್ದು ತಂದ 170ಕ್ಕೂ ಹೆಚ್ಚು ಸುಮಾರು ಹೂಗಳನ್ನು ನಾವು ಇಲ್ಲಿ ನೋಡ್ಬೋದು. ತುಂಬ ಚೆನ್ನಾಗಿದೆ ಈ ಹೂಗಳನ್ನು ನೋಡೋದಕ್ಕೆ. ಈ ಹೂಗಳನ್ನೆಲ್ಲ ನೋಡ್ತಾ ಇದ್ದರೆ ಮನಸ್ಸಿಗೆ ಎಷ್ಟು ಆನಂದ ಆಗುತ್ತೆ. ಈ ಹಚ್ಚ ಹಸಿರಾದ ಹುಲ್ಲು ಗಿಡಗಳನ್ನು ನೋಡ್ತಾ ಇದ್ದರೆ ಕಣ್ಣಿಗೂ ತಂಪಾಗುತ್ತದೆ. ಲಾಲ್ಬಾಗಲ್ಲಿ ಬಿಗ್ ಬಾಸ್ ಪರೀಕ್ಷೆದು ಈವೆಂಟ್ ನಡೀತಾ ಇತ್ತು. ಅದ್ರದ್ದೊಂದು ಕ್ಲಿಪ್ಪನ್ನು ಇವಾಗ ಹಾಕಿದ್ದೀನಿ. ಬೆಂಗಳೂರಲ್ಲಿ ತುಂಬ ಜನಕ್ಕೆ ವರ್ಕ್ ಪ್ರೆಷರು, ಸ್ಟ್ರೆಸ್ಸು, ಟ್ರಾಫಿಕ್ಕು ಈ ಥರದ್ದೆಲ್ಲ ಇಂದ ಮೈಂಡು ತುಂಬ ಹಾಳಾಗೋಗಿರುತ್ತೆ. ಅಂಥವ್ರು ಏನು ಮಾಡಬೇಕು ಅಂತಂದರೆ, ಈ ಥರ ಪಾರ್ಕ್ಗಳನ್ನ ಚೂಸ್ ಮಾಡ್ಕೋಬೇಕು. ಪಾರ್ಕಲ್ಲಿ ಸ್ವಲ್ಪ ಹೊತ್ತು ಸ್ಪೆಂಡ್ ಮಾಡಿ ಗ್ರೀನರಿ, ಫ್ಲವರ್ಗಳು ನೋಡಬೇಕು, ವಾಟರ್ ಫಾಲ್ಸ್ನ ನೋಡ್ತಾ ಇರಬೇಕು. ಮೈಂಡ್ ತುಂಬ ರಿಲ್ಯಾಕ್ಸೇಷನ್ ಆಗುತ್ತೆ. ಅದನ್ನು ಎಂಜಾಯ್ ಮಾಡಬೇಕು. ಇದು ಕಮ್ಮಿ ಬಜೆಟಲ್ಲಿ ಮೈಂಡ್ ರಿಲ್ಯಾಕ್ಸೇಷನ್ ಆಗುತ್ತೆ. ಇನ್ನು ಹೆಚ್ಚಿಗೆ ಪಬ್ಗೆ ಹೋಗಿ ದುಡ್ಡು ಖರ್ಚು ಮಾಡೋದಕ್ಕಿಂತ ಈ ಥರದ ಪ್ಲೇಸ್ಗಳನ್ನು ಚೂಸ್ ಮಾಡೋದು ನನ್ನ ಪ್ರಕಾರ ಒಳ್ಳೆಯದು. ಈ ಗ್ಲಾಸ್ ಹೌಸಲ್ಲಿ ಯಾವಾಗಲೂ ಐತಿಹಾಸಿಕ ವಿಷಯನ ಇಟ್ಕೊಂಡು ಫ್ಲವರ್ ಶೋ ಮಾಡ್ತಾರೆ. ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡ್ತಾರೆ. ಅದನ್ನ ನೋಡೋಕ್ಕೆ ತುಂಬ ಜನ ಬರ್ತಾರೆ. ಈ ವರ್ಷ ನಮ್ಮ ಐತಿಹಾಸಿಕ ರಾಜಮನೆತನಗಳಲ್ಲೂ ಒಂದಾದ ಗಂಗಾ ರಾಜವಂಶದ ಮನೆತನದ ಬಗ್ಗೆ ಫ್ಲವರ್ ಶೋ ಮಾಡಿದ್ದಾರೆ. ಈ ಫ್ಲವರ್ ಶೋನಲ್ಲಿ ಗಂಗಾರಾಜ ಮನೆತನದ ಅರಮನೆ, ದೇವಸ್ಥಾನ, ಅವರ ಲಾಂಛನವಾದ ಮದಗಜ ಆನೆ, ಪ್ರಸಿದ್ಧ ಅರಸರು, ಅಷ್ಟೇ ಅಲ್ಲದೆ ಚಾವುಂಡರಾಯ ಕಟ್ಟಿಸಿದ ಗೊಮ್ಮಟೇಶ್ವರನ ವಿಗ್ರಹವನ್ನು ನಾವು ಇಲ್ಲಿ ನೋಡಬಹುದು. 170ಕ್ಕೂ ಹೆಚ್ಚು ಹೂಗಳನ್ನು ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಈ ಹೂಗಳನ್ನು ನೋಡ್ತಾ ಇದ್ದರೆ ನೋಡ್ತಾನೆ ಇರಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ ಹೂಗಳು. ಈ ಇಂಡಿಪೆಂಡೆನ್ಸ್ ಡೇ ದಿನ ನನ್ನ ಮಗ ಸ್ಕೂಲ್ ಕಾಂಪಿಟೇಷನ್ಗಾಗಿ ಮಿಲ್ಟ್ರಿ ಡ್ರೆಸ್ಸನ್ನು ತೊಗೊಂಡಿದ್ದ. ಅವನು ಆ ಮಿಲ್ಟ್ರಿ ಡ್ರೆಸ್ ಹಾಕಲೇಬೇಕು, ಈ ವರ್ಷ ಪಾರ್ಟಿಸಿಪೇಟ್ ಮಾಡಲೇಬೇಕು ಅಂತಂದ್ಬಿಟ್ಟು ಮಿಲ್ಟ್ರಿ ಡ್ರೆಸ್ ಬೆಳಗ್ಗೆನೇ ಎದ್ದು ಹಾಕ್ಕೊಂಡೋಗಿ ಸ್ಕೂಲಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾನೆ. ಅದ್ರದ್ದು ಒಂದು ಫೋಟೋ ಕ್ಲಿಪ್ಪನ್ನು ಇಲ್ಲಿ ಹಾಕಿದ್ದೀನಿ. Thank you for watching. Like and subscribe for more videos.